ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದಲ್ಲಿ ಸಂತ ನಿರಂಕಾರಿ ಮಂಡಲ್ ವತಿಯಿಂದ ಸಂತ ನಿರಂಕಾರಿ ಸತ್ಸಂಗ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಇನ್ನು ಸಂತ ನಿರಂಕಾರಿ ಮಿಷನ್ 1920ರಲ್ಲಿ ಪ್ರಾರಂಭಗೊಂಡಿದ್ದು ಅಂದಿನಿಂದ ಇಂದಿನವರೆಗೆ ಪ್ರೀತಿಯನ್ನ ಜಗತ್ತಿಗೆ ಹಂಚುವ ಕೆಲಸವನ್ನ ಮಾಡುತ್ತಿದೆ. ಜೊತೆಗೆ ವಿಶ್ವದಲ್ಲಿ ಭಾತೃತ್ವ ಬೆಳೆಸಬೇಕು, ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬದುಕಬೇಕು, ಮುಖ್ಯವಾಗಿ ಮನುಷ್ಯ ಜನ್ಮ ತಾಳಿರುವ ಮುಖ್ಯ ಉದ್ದೇಶವೇನು, ಹಾಗೆಯೇ ಸಮಾಜದಲ್ಲಿ ಮನುಷ್ಯ ಯಾವ ರೀತಿ ಬದುಕಬೇಕು, ಜೊತೆಗೆ ಪರಮಾತ್ಮನ ಕೃಪೆಯಿಂದ ಏನೆಲ್ಲ ಸಾಧನೆ ಮಾಡಬಹುದು ಎಂಬುದನ್ನ ಸಂತ ನಿರಂಕಾರಿ ಮಿಷನ್ ಇಡೀ ವಿಶ್ವದ ಎಲ್ಲೆಡೆ ಅನೇಕ ಜನಪರ ಕಾರ್ಯಕ್ರಮಗಳನ್ನ ರೂಪಿಸಿ ಒಬ್ಬರ ಇನ್ನೊಬ್ಬರ ನಡುವೆ ಪ್ರೀತಿಯನ್ನ ಹಂಚುವ ಕೆಲಸವನ್ನ ಮಾಡುತ್ತಿದ್ದು, ಇಂದು ಕೂಡ ಮುತ್ತನಲ್ಲೂರು ಗ್ರಾಮದಲ್ಲಿ ಸಂತ ನಿರಂಕಾರಿ ಸತ್ಸಂಗ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸದ್ಗುರು ಮಾತಾ ಸುದೀಕ್ಷಾ ಜಿ ಮಹಾರಾಜ್ ರವರ ಆಶೀರ್ವಾದದೊಂದಿಗೆ ಮತ್ತು ಪೂಜ್ ಸುನಿಲ್ ರಾತ್ರಾಜಿರವರ ಮಾರ್ಗದರ್ಶನದಲ್ಲಿ ಸತ್ಸಂಗ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಸಂತ ನಿರಂಕಾರಿ ಮಿಷನ್ನ ಹಿರಿಯ ಮಹಾತ್ಮರಾದ ಶ್ರೀಯುತ ಜೋಗೇಂದರ್ ಮಂಚಂದ್ರಜಿರವರು ಪ್ರವಚನ ನೀಡಿದರು. ಇನ್ನು ಮುತ್ತನಲ್ಲೂರಿನ ರಾಧಮ್ಮ ನಾಗರಾಜ್ ರೆಡ್ಡಿರವರು ಕಾರ್ಯಕ್ರಮವನ್ನ ಸಂಯೋಜನೆ ಮಾಡಿದ್ದರು. ಕಾರ್ಯಕ್ರಮದಲ್ಲಿ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ಕಾಂತರಾಜು, ಮಾಜಿ ಅಧ್ಯಕ್ಷರುಗಳಾದ ಆರ್ ಕೃಷ್ಣರೆಡ್ಡಿ, ಶ್ರೀಮತಿ ಸುಜಾತ, ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ, ಶ್ರೀಮತಿ ತೇಜಸ್ವಿನಿ, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆ, ಗಣೇಶ್ ದಿವಾಡಿಗ ಮೊದಲಾದವರು ಭಾಗವಹಿಸಿದರು. सद्गुरु माता सुदीक्षा सविंदर हरदेव जी महाराज की जय। जो बोले तिस बलिहार धन निरंकार जी। सद्गुरु माता सुदीक्षा सविंदर हरदेव ಹಾಗೆ ಭರತನಾಟ್ಯಂ ವೇಷದ ಜೊತೆಗೆ ಸಂತ ಮಹಾತ್ಮರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಹಾಗೆ ಜೈ ಬನ್ನಿ ಸಂತ ಮಹಾತ್ಮರೇ, ಈ ಮುಸ್ಸಂಜೆಯ ಈ ಸುಂದರ ಸತ್ಸಂಗವನ್ನ ನೆರವೇರಿಸಲು ಅಥವಾ ಇಲ್ಲಿ ಬಂದು ಸೇವಿಸಲು ಹಾಗೂ ಕರ್ನಾಟಕದ ಇಲ್ಲಿ ನೆರೆದಿರುವಂತಹ 1929ರಲ್ಲಿ ಪರಮಾಧಾನೀಯ ಬಾಬಾ ಬೂಟಾ ಸಿಂಗ್ ಜಿ ಮಹಾರಾಜರು ಶುರು ಮಾಡಿರುವಂತಹ ಈ ಆಧ್ಯಾತ್ಮಿಕ ಸತ್ಸಂಗವು ಇಲ್ಲಿಯವರೆಗೂ ದೃಢವಾಗಿ ನಿಂತು ಆಧ್ಯಾತ್ಮಿಕತೆ ಹಾಗೂ ಶಿಸ್ತು ಮಾನವೀಯತೆಗೆ ಹೆಸರಾಗಿರುವ ಈ ಸತ್ಯದ ಮಿಷನ್, ಇದುವೇ ನಮ್ಮ ಸಂತ ನಿರಂಕಾರಿ ಮಿಷನ್. ಸದ್ಗುರುವಿನ ಅಪರಂಪಾರ ಕೃಪೆಯಿಂದ ಇಂದು ನಾವೆಲ್ಲ ಇಲ್ಲಿ ಈ ಸುಂದರ ಸತ್ಸಂಗವನ್ನು ಸವಿಯಲು ಸೇರಿದ್ದೇವೆ. 2017ರಲ್ಲಿ
ಪೂಜ್ಯ ಸವಿಂದರ್ ಮಾತಾಜಿಯವರು ಯಾವ ರೀತಿ ಈ ಮುತ್ತಾನಲ್ಲೂರಿಗೆ ಪಾದಾರ್ಪಣೆ ಮಾಡಿದರೋ ಅಂದೇ ಎಲ್ಲರ ಮನದಲ್ಲಿದ್ದಂತಹ ದುಃಖ ದುಮಾನುಗಳನ್ನು, ಸಂಶಯಗಳನ್ನು ಹಾಗೂ ನಕಾರಾತ್ಮಕ ಚಿಂತನೆಗಳನ್ನು ಹೋಗಲಾಡಿಸಿ ಎಲ್ಲರಲ್ಲಿಯೂ ಕೃಪಾ ಆಶೀರ್ವಾದದಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್, ಹೆಲ್ತ್ ಚೆಕಪ್, ಪ್ಲಾಂಟೇಶನ್, ಕ್ಲೀನಿಂಗ್ ಇನ್ನಿತರ ಕಾರ್ಯಗಳನ್ನು ಮಾಡುತ್ತಾ ಲೋಕದ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದೆ. ಬನ್ನಿ ಸಂತ ಮಹಾತ್ಮರೇ, ಈ ಸತ್ಯದ ಸಂದೇಶವನ್ನು ಸಾರುವಂತೆ ಈ ಜಾಗ ಕೊಟ್ಟ ಊರಿನ ಮುಖ್ಯಸ್ಥರಿಗೂ, ಗಣ್ಯಾತಿ ಗಣ್ಯರಿಗೂ ಹಾಗೂ ಈ ಮುಸ್ಸಂಜೆಯ ಸತ್ಸಂಗವನ್ನು ಸುಂದರವಾಗಿ ನಡೆಯಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಮಹಾತ್ಮರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಸದ್ಗುರು ಎಲ್ಲರಿಗೂ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಲಿ ಹಾಗೂ ಇನ್ನು ಹೆಚ್ಚು ಹೆಚ್ಚು ಸೇವೆ ಮಾಡುವ ಹಾಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ ವಿಶ್ವ ಭ್ರಾತೃತ್ವ ಶ್ರಮಿಸೋಣ. ದಾಸಿ ಎಂದಿಗೂ ಮನದಾಳದಿಂದ ಸದ್ಗುರುವಿನ ಚರಣದಲ್ಲಿ ಇದೇ ಬೇಡುವೆ. ಕೊನೆಯುಸಿರಿರುವವರೆಗೂ ದಾಸಿಗೆ ಸತ್ಸಂಗ, ಸೇವಾ, ಸಿಮ್ರನ್ ಮಾಡುತ್ತಾ ಈ ಸುಂದರ ಸಂತ ಜೀವನವನ್ನು ಸಾಗಿಸಲು ಆಶೀರ್ವಾದ ಬೇಡುತ್ತೇನೆ. ಎಲ್ಲರೂ ಶಾಂತಿಯಿಂದ ಹೇಳಿರಿ धन निरंकार जी। सत्संग जी बड़ी प्यार से कहना जी, धन निरंकार जी। सत्संग जी, ಇದು ನಿಮ್ಮೆಲ್ಲರಿಗೆ ಸ್ವಾಗತ। जो आज हमारे बीच में इतने दूर से चल के बहुत सारे महात्मा आए हैं, तो सभी के लिए सभी को ಇವರ ನಂತರ ಸತ್ಸಂಗತ್ ಬಹನ್ ತೇಜು ಜಿ ಪ್ರೀತಿಯಿಂದ ಹೇಳಿರಿ ಧನ್ ನಿರಂಕಾರ ಜಿ ಜಿ। ಸಂತ ಮಹಾತ್ಮರೇ ಪ್ರೀತಿಯಿಂದ ಹೇಳಿರಿ ಧನ್ ನಿರಂಕಾರ ಜಿ। ಸಂತ ಮಹಾತ್ಮರೇ, ಚಿಕ್ಕದೊಂದು ಭಕ್ತಿ ಭರಿತ ರಚನೆ ಇದೆ. ಸಂತ ಮಹಾತ್ಮರೇ, ಎಲ್ಲ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ, ಈ ದರೆಯ ಭಾಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ। ಅಗರದಿ ಸತಿ ಪುತ್ರ ಅಣ್ಣ ತಮ್ಮರ ಬಿಟ್ಟು ಸಕ್ಕರೆ ಬೆರೆಸಿದ ಸವಿಯೂಟವನು ಬಿಡು। ಅಕ್ಕರದಿ ಸತಿ ಪುತ್ರ ಅಣ್ಣ ತಮ್ಮರ ಬಿಟ್ಟು ಸಕ್ಕರೆ ಬೆರೆಸಿದ ಸವಿಯೂಟವನು ಬಿಟ್ಟು ಬಿಟ್ಟು ಸಕ್ಕು ಸಡುವನು ಬಿಟ್ಟು ತೆಕ್ಕೆ ಗಾದಿಯ ಬಿಟ್ಟು ಸಕ್ಕು ಸಡುವನು ಬಿಟ್ಟು ಜೋರಿಯ ಕೀಲಿ ಕೈಯನು ಬಿಟ್ಟು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ, ಈ ದರೆಯ ಭಾಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ, ಇಲ್ಲೇ ಇರ್ತೀರಾ। ಇಷ್ಟ ಮಿತ್ರರ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಕಟ್ಟಿದ ಕಲ್ಲಿನ ಕಂಬ ಕಟ್ಟಿದ ಮನೆ ಬಿಟ್ಟು ಇಷ್ಟ ಮಿತ್ರರ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಕಟ್ಟಿದ ಕಲ್ಲಿನ ಕಂಬ ಕಟ್ಟಿದ ಮನೆ ಬಿಟ್ಟು ಅಷ್ಟವೈಭವ ಬಿಟ್ಟು ಅಧಿಕಾರ ಬಿಟ್ಟು ಅಷ್ಟವೈಭವ ಬಿಟ್ಟು ಅಧಿಕಾರ ಬಿಟ್ಟು ಇದ ಸಂಸಾರದ ಕಿಡಿಕಿಟಿಯನ್ನು ಬಿಟ್ಟು ಬರ್ತೀರಾ,
ಸೇವೆಯಲ್ಲಿ ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಗಂಟೆ ತಗಲವ ಮಾಡಿ ಕಳಿಸಿದ ಹೊಲ ಬಿಟ್ಟು 8 ಎಣ್ಣ ಕಮಟ ಎಲ್ಲ ಐಶ್ವರ್ಯ ಬಿಟ್ಟು ಗಂಟೆ ತಗಲವ ಮಾಡಿ ಕಳಿಸಿದ ಹೊಲ ಬಿಟ್ಟು 8 ಎತ್ತಿನ ಕಮಟ ಎಲ್ಲ ಐಶ್ವರ್ಯ ಬಿಟ್ಟು ನೆಂಟ ಬಂಡರುಳಾಲ ಕೂಡ ಗುದ್ಯಾಡಿ ನೆಂಟ ಬಂಡರುಳಾಲ ಕೂಡ ಗುದ್ಯಾಡಿ ಗಂಡ ಹರಗೊಂಡು ಗಳಿಕೆ ಮಾಡುವ ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಈ ಹಳೆಯ ಭೋಗವ ಬಿಟ್ಟು ಗುರುಪಾದ ಸೇವೆಯಲ್ಲಿ ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ As we all know, the mission's main motto is to do seva, satsang and Simiran. Our Sadguru Babaji had blessed us all with these 3 magical ways to lead a life with purpose. Saints, a few years back, when Sadguru Mata Savinder Hardev Singh Ji visited this village, we all had a chance to feel the warmth, love and devotion. With her divine blessings, Muttanallur Satsang was able to grow and shed light on so many innocent people who later became Mahapurush and living a life with purpose. Saints, our beloved Sadguru Mata Sudiksha Ji is now leading and guiding the youth to walk towards the truth and experience the real spirituality. Saints, as we all know, the youth is always high on energy, and channelizing this energy in the right direction is very important. Being part of this mission is helping the youth to channelize their energy for the betterment of the world and to build a world without walls. Saints, there is a small example of a river. A river, when it is not controlled during heavy rainfall, it turns into floods and causes a lot of destruction. But the same river, when it is controlled through dams, the energy and the power that it produces will be used to produce the electricity for the irrigation and for lot many other purposes for the mankind. Saints, it's a simple science of energy can neither be created nor be destroyed, but can only be transformed from one form to another form. Saints, Sadguru Mataji is blessing the youth to transform them. We are also very much blessed to be part of these congregations and so many other initiatives held by the mission. To name a few, the blood donation camp, cleanliness drive, and plantation camps. We must consider ourselves very lucky to be part of this mission and continue to do so. Please bless Dasi and her family to stay connected with Sadguru, Triseva, Satsang and Simiran. Saying, say with love and devotion, धन्यवाद जी ಸಂತ ಮಹಾತ್ಮರೇ ಪ್ರೀತಿಯಿಂದ ಹೇಳಿರಿ धन्यवाद जी ಹುಟ್ಟಿ ಬಂದಿರಿ ಮಾನವ ಜನ್ಮಕ ಮಾಡಿಕೊಳ್ಳಿರಿ ಜನ್ಮವ ನೀವು ಸಾರ್ಥಕ ಸಾರ್ಥಕ ಹುಟ್ಟಿ ಬಂದಿರಿ ಮಾನವ ಜನ್ಮಕ ಮಾಡಿಕೊಳ್ಳಿರಿ
ಸಾಸಗಜಿ ಇವತ್ತು ವಿಶೇಷವಾಗಿ ನಮ್ಮೆಲ್ಲರ ಜೀವನದಲ್ಲಿ ಒಂದು ಸಮಯ ಸದ್ಗುರುವಿನ ಚರಣದಲ್ಲಿ ಕುಳಿತುಕೊಳ್ಳುವಂಥ ಹಾಗೂ ಸಾಸಗಜಿ ಪೂಜ್ಯ ಸ್ಟೇಜಲ್ಲಿ ವಿರಾಜಮಾನಾಗಿರುವಂಥ ಮಹಾತ್ಮರು ಕೂಡ ಸಾಸಗಜಿ ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರ ಸಾಸಗಜಿ ಜೀವನದಲ್ಲಿ ಒಂದು ಸುಂದರ ಗಳಿಗೆ. ಯಾವ ವ್ಯಕ್ತಿಗೆ ಸಾಸಂಗಜಿ ಸತ್ಸಂಗದಲ್ಲಿ ಜಾಗ ಸಿಗುತ್ತೆ, ಯಾವ ವ್ಯಕ್ತಿಗೆ ಸಾಸಂಗಜಿಲಿ ಸತ್ಸಂಗ ಸದ್ಗುರು ಚರಣಕ್ಕೆ ಬರುವಂತ ಆ ಸತ್ಸಂಗ ಸುಂದರ ಗಳಿಗೆ ಸಿಗ್ತದೆ. ಸಾಸಂಗಜಿ ಜೀವನದಲ್ಲೇ ಅತಿ ಉನ್ನತವಾದ ಆ ಗಳಿಗೆ, ಆ ಸಮಯ, ಆ ಸತ್ಸಂಗಜಿ, ಆ ವೇಳೆ ಸಾಸಂಗಜಿ. ಯಾಕಂದ್ರೆ ಸಾಸಂಗಜಿ ಅಕ್ಕಿ ಒಂದಿನ ಅನ್ನದ ಹತ್ರ ಕೇಳುತ್ತಂತೆ, ನೀನ್ ಯಾಕೆ ಈ ರೀತಿಯಾದ ಮೃದುವಾದೆ, ಜನರಿಗೆ ಹಿತವಾದೆ, ಜನರು ಇಷ್ಟಪಡುವಂತಾದೆ ಅಂತೇಳಿ ಕೇಳಿದಾಗ ಅನ್ನ ಹೇಳುತ್ತಂತೆ ಸಾಸಂಗಜಿ, ನಾನು ನೀರು ಮತ್ತು ಬೆಂಕಿಯ ಸಹವಾಸ ಮಾಡಿದ್ದೇನೆ, ಅದಕ್ಕೆ ಜನ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ, ನನ್ನನ್ನು ಅನುಭವಿಸ್ತಾ ಇದ್ದಾರೆ, ನನ್ನನ್ನ ಪ್ರತಿ ಹೆಜ್ಜೆಗೂ ಸಾಸಂಗಜಿ ಜನ ನನ್ನನ್ನು ನಂಬುತ್ತಾ ಇದ್ದಾರೆ. ಸಾಸಂಗಜಿ ಹೇಳುವಂತ ಉದಾಹರಣೆ, ಹೇಳುವಂತ ಉದ್ದೇಶ ಸಾಸಂಗಜಿ ಇವತ್ತು ನಾವೆಲ್ಲ ನೋಡಿದಾಗ ಇಷ್ಟೊಂದು ಸಂತ ಮಹಾತ್ಮರು ಸಾಸಂಗಜಿ ಜಾಗದಲ್ಲಿ ಬಂದು ಕುಳಿತುಕೊಂಡಿದ್ದಾರೆ. ತೆರೆದ ಪರಂಗಣದಲ್ಲಿ ಸಾಸಂಗಜಿ ಕುಳಿತುಕೊಂಡು ಭಕ್ತಿಯ ದಾವವನ್ನು ಮಾಡ್ತಾ ಇದ್ದಾರೆ. ಸಾಸಂಗಜಿ ನಾವು ನೋಡಿದಾಗೆ ಇಲ್ಲಿ ತನಕನೂ ಕೂಡ ಪ್ರತಿಯೊಬ್ಬರು ಕೂಡ ಪರಮಾತ್ಮನದ್ದು, ದೇವರದ ಸಾಸಂಗಿ ಗುಣಗಾನ ಹಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದ ಮೂರ್ತಿ ಅಥವಾ ಸಾಸಂಗಿ ಫೋಟೋಗಳು ಕಾಣ್ತಾ ಇಲ್ಲ. ಸಾಸಂಗಿ ಇದೇ ಮಾತನ್ನು ಇವತ್ತು ಸಮಯದ ಸದ್ಗುರು ಹೇಳ್ತಾ ಇದ್ದಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುತಿ. ಎಲ್ಲಿಯ ತನಕ ಸಾಸಂಗಿ ಸಮಯದ ಸದ್ಗುರುವಿಗೆ ಶರಣಾಗುವುದಿಲ್ಲವೋ ಅಲ್ಲಿ ತನಕ ಸಾಸಂಗಿ ಮಾನವ ಜನ್ಮವೇ ವ್ಯರ್ಥ. ಸಾಸಂಗಿ ಮುತ್ತಲ್ಲೂರಿನ ಇದೇ ಭೂಮಿಯಲ್ಲಿ ಸದ್ಗುರು ಸವಿಂದರ್ ಮಾತಾಜಿ ಕೂಡ ಬಂದಿದ್ರು. ಇಲ್ಲಿಯ ಎಲ್ಲ ಅಕ್ಕಪಕ್ಕದವರು ಕೂಡ ನೋಡಿದ್ರು ಯಾವ ರೀತಿಯಾಗಿ ಆ ಮಾತೆಯ ಮುಖದಲ್ಲಿ ಕಳೆ ಇತ್ತು, ಯಾವ ರೀತಿಯಾಗಿ ಸಾಸಂಗಜಿ ಇಲ್ಲಿ ಬಂದಂತ ಸಂತ ಮಹಾತ್ಮರು ಯಾವ ರೀತಿಯಾಗಿ ಉತ್ತೇಜನವಾಗಿದ್ರು. ಸಾಸಂಗಜಿ ಅದೇ ರೀತಿ ಇವತ್ತು ಕೂಡ ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ. ಸಾಸಂಗಜಿ ಯಾವ ಮಾತಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು? ನಮ್ಮನ್ನು ಸಿಗದೆ, ನಮ್ಮನ್ನ ಕೇಳದೆ ಮನಸ್ಸಲ್ಲಿ ಯಾವುದೇ ವಿಚಾರ ಧಾರಣೆ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಸಾಸಂಗಜಿ ಸಕ್ಕರೆಯ ಸವಿ ಬಲ್ಲರೇ ಬಲ್ಲರು. ಪುರಂದಾಸರು ಹೇಳಿದಾಗೆ ಸಕ್ಕರೆಯ ಅನುಭವ ಯಾರಿಗೆಲ್ಲ ಆಗಿದೆ ಅವರು ಮಾತ್ರ ಸಕ್ಕರೆ ಬಗ್ಗೆ ವಿವರಿಸಿ ಹೇಳ್ಬೋದು. ಎಲ್ಲಿಯ ತನಕ ಸಕ್ಕರೆಯನ್ನು ನಾನು ತಿಂದಿಲ್ಲ ಹೇಳ್ಬೋದು. ಸಕ್ಕರೆ ಬಿಳಿಯಾಗಿದೆ, ಕಹಿಯಾಗಿದೆ, ಹುಳಿಯಾಗಿದೆ, ಸಾಸಂಗಜಿ ಅನೇಕ ರೀತಿಯಲ್ಲಿ ಹೇಳ್ಬೋದು. ಆದ್ರೆ ಯಾವಾತ ಸಕ್ಕರೆಯನ್ನು ತಿಂದಿದ್ದಾನೆ ಆವಾತ ಹೇಳ್ತಾನೆ ಸಕ್ಕರೆ ತುಂಬಾ ಸಿಹಿಯಾಗಿದೆ, ಮಧುರವಾಗಿದೆ ಅಂತೇಳಿ. ಸಾಸಂಗಜಿ ದಾಸ್ ಬೇಡುವುದಿಷ್ಟೇ, ಸಮಯದ ಸದ್ಗುರು ಬಂದಿದ್ದಾರೆ ಸವಿಂದರ್ ಮಾತಾಜಿ ರೂಪದಲ್ಲಿ. ಸಾಸಂಗಜಿ ಬನ್ನಿ ಸಾಸಂಗಜಿ, ಈ ಒಂದು ಸಮಯ ಸಿಕ್ಕಿದೆ, ಮಾನವ ಜನ್ಮದಲ್ಲಿ ಇದ್ದು ನಾವು ಭಕ್ತಿ ಮಾಡಬೇಕು, ಪರಮಾತ್ಮನ ತಿಳಿಬೇಕು. ಸಾಸಂಗಜಿ ತಾವೆಲ್ಲರೂ ಬನ್ನಿ. ಯಾವ ಉದ್ದೇಶ ಸಾಸಂಗಿ ಸದ್ಗುರು ಹೇಳ್ತಾ ಇದ್ದಾರೆ, ಯಾವ ಭಕ್ತಿಯ ಮಾಡುವಂತ ಮಾತನ್ನು ಸದ್ಗುರು ಹೇಳ್ತಾ ಇದ್ದಾರೆ. ಯಾರ ಭಕ್ತಿಯೋ ಅವರನ್ನು ನೋಡುವ ಸಾಸಂಗಿ ಅಗತ್ಯವಿದೆ. ಯಾರ ನಾವು ನಿತ್ಯ ಪೂಜೆ ಮಾಡ್ತೀವೋ ಅವರನ್ನು ನೋಡುವ ಅಗತ್ಯ ಇದೆ ಅಂತೇಳಿ ಸಾಸಂಗಿ ಸದ್ಗುರು ಹೇಳ್ತಾ ಇದ್ದಾರೆ. ಅದೇ ರೀತಿ ಅರ್ದಾಸ್ ಮಾಡ್ತಾ ಇದ್ದೀನಿ ಎಲ್ಲರ ಚರಣದಲ್ಲೂ ಕೂಡ, ಈ ಊರಿನ ಎಲ್ಲರ ಚರಣದ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಬನ್ನಿ ಸದ್ಗುರು ಮಾತಾಜಿ ಏನು ಹೇಳ್ತಾ ಇದ್ದಾರೆ, ಮುತ್ತಲ್ಲೂರಿನ ಸಂತ ಮಹಾತ್ಮರು ಏನು ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ಕೇಳಿ ನಾವು ಏನು ಜೀವನದಲ್ಲಿ ಬಂದಂಥ ಉದ್ದೇಶವನ್ನು ಪರಿಪೂರ್ಣ ಮಾಡಿಕೊಳ್ಳೋಣ. ಸಾಸಂಗಜಿ ಪ್ರೀತಿ ಎಣ್ಣೆ ಹಾಲಿನೊಳಗಿದೆ ಬೆಣ್ಣೆ, ನಿನ್ನಯ ದೇವನು ನಿನ್ನೊಳಗಿರುವ ಕೈಲಾದರೆ ನೋಡೈ. ಕಬೀರ್ ದಾಸರು ಹೇಳ್ತಾರೆ, ನನ್ನ ಕೈಲಾದ್ರೆ ನೋಡು ಅಂತ. ಆಗಬೇಕು ಅಂತಾದ್ರೆ ಗುರುವಿನ ಶರಣಕ್ಕೆ ಬರಬೇಕು. ತಾವೆಲ್ಲರೂ ಬಂದಿದ್ದೀರಾ, ತಾವೆಲ್ಲರೂ ಕೂಡ ಜೀವನದಲ್ಲಿ ಈ ಒಂದು ಉದ್ಧಾರವನ್ನ ಪಡಿಲಿಕ್ಕಿದ್ದಾರೆ ಅಂತ ಹೇಳ್ತಾ ಯಾವ ರೀತಿ ದಾಸ ಪ್ರಾರ್ಥನೆ ಮಾಡಿದ್ನೋ ಶರಜ್ಜಿ ಅವರ ಚರಣದಲ್ಲಿ ಒಂದು ಗೀತೆ ಮೂಲಕ
చేసుకోవాలి. గురుదేవో మహేశ్వర గురు బ్రహ్మ అని చెప్పుకుంటూ వెళ్తే, గురువు అంటే గు అంటే చీకటి అని, రు అంటే తొలగించేటువంటి వాడు అని. సో చీకటిని లేదా అజ్ఞానాన్ని తొలగించి మన జీవితంలో జ్ఞానాన్ని లేదా వెలుగు వైపు నింపేవాడు గురువు ఒక్కరే అని ఈ నిరంకారి మిషన్కి వచ్చిన తర్వాత దాసికి అర్థమైంది. సో అందుకోసమే మన అందరి జీవితంలోనూ, ప్రతి ఒక్కరి జీవితంలోనూ గురువు చాలా అవసరం. సాధన పురుషులారా, ఎవరైతే గురువు ఆధీనంలో ఉంటారో వాళ్ళ జీవితంలో వాళ్ళకు తెలియకుండానే అజ్ఞానం అనేది తొలగిపోయి జ్ఞానం ద్వారా వాళ్ళ జీవితం సార్థకం అవుతుంది. సాధన మహాపురుషులారా, ఒకసారి నేను ఢిల్లీ సమాగమకి వెళ్ళినప్పుడు ఈ మిషన్ ద్వారా నాకు అర్థమైంది ఏంటంటే, ఇక్కడ జాతి మత కుల భేదాలు లేవు, ధనికులు పేదవాళ్ళు అనే తేడా లేదు. ప్రతి ఒక్కరూ విఐపి ఆహ్వానితుల్లాగానే ఆహ్వానించబడతారు, అందరినీ సమానంగా చూస్తారు. ఇక్కడ ఎలాంటి మత మార్పిడి లేదు, ఎలాంటి మోసాలు కుట్రలు లేవు. ఇక్కడ నిజంగా చెప్పాలంటే మనిషిని మనిషిలా తయారు చేసేటువంటిదే ఈ మిషన్ ఉద్దేశం. సో మనం అందరం ఈ సన్నిరంకారి మిషన్ ద్వారా చాలా నేర్చుకోవాల్సింది ఎంతో ఉంటుంది మహాపురుషులారా. ఎవరి జీవితంలో అయితే ఈ పరమాత్ముడు నిరంకారి పరమాత్ముడు ఉంటాడో, సద్గురు ఆశీర్వాదం దొరుకుతుందో, వాళ్ళ జీవితం చాలా ఆనందమయంగా పండుగలా నడుస్తుంది. వాళ్ళకు ఎలాంటి ఏమి ఉన్నా లేకపోయినా వాళ్ళ జీవితం చాలా ఆనందంగా నడుస్తూ ఉంటుంది సాధన పురుషులారా. సో ఇంకా చెప్పుకోవాలంటే దాస జీవితంలో కూడా ఇలాంటి మార్పులు చాలానే జరిగినాయి. సో ఎవరి జీవితంలో ఎవరిలో అయితే ద్వేషం, అసూయ, నేను అనే అహంకారం నిండి ఉంటుందో అలాంటి వారిలో భక్తికి, ప్రేమకి చోటు ఉండదు మహాపురుషులారా. ಬರಿದೆ ಮಾತೆ ಅರಿತು ಪೇಳುವೆನಯ್ಯ ತೋರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಅರಿತು ಆಧ್ಯಾತ್ಮ ಅಂತ ಅಂದ್ರೇನು? ಆದಿ ಪ್ಲಸ್ ಆತ್ಮ. ಆದಿ ಅಂತಂದ್ರೆ ಮೂಲ ಅಥವಾ ಆರಂಭ ಅಂತ ನಾವು ಹೇಳ್ತೀವಿ. ಈ ಆತ್ಮದ ಮೂಲವನ್ನ ತಿಳಿಯುವಂತಹ ಒಂದು ಜಾಗ, ಇದನ್ನ ನಾವು ಸತ್ಸಂಗ ಅಂತಲೂ ಕರಿತೀವಿ. ಸತ್ಸಂಗ ಅಂದ್ರೆ ಸತ್ಯದ ಜೊತೆ ಸಂಗ ಮಾಡುವುದೇ ಸತ್ಸಂಗ. ಸತ್ಯ ಅಂತಂದ್ರೆ ಪರಮಾತ್ಮ, ಪರಮಾತ್ಮನ ಜೊತೆ ಸಂಗ ಮಾಡುವುದೇ ಸತ್ಸಂಗ. ಹಾಗಾದರೆ ಪರಮಾತ್ಮನನ್ನ ನಾವು ಪರಿಚಯ ಮಾಡಬೇಕು ಅಂತಂದರೆ, ಸಂಗ ಮಾಡಬೇಕು ಅಂತಂದರೆ ಪರಮಾತ್ಮನ ಪರಿಚಯ ಅಷ್ಟೇ ಅಗತ್ಯ ಇದೆ ಸತ್ಸಂಗ. ಮೊದಲಿಗೆ ಪರಮಾತ್ಮನನ್ನ ಪರಿಚಯ ಮಾಡುವುದಕ್ಕಿಂತ ಮೊದಲು ಪರಮಾತ್ಮನನ್ನ ಏನಕ್ಕೆ ನಾವು ಪರಿಚಯ ಮಾಡ್ಕೋಬೇಕು ಅದನ್ನು ನಾವು ತಿಳ್ಕೊಳ್ಬೇಕು ಈ ಸತ್ಸಂಗ.
ಪರಮಾತ್ಮ ನಮಗೆ ಒಂದು ಮನುಷ್ಯ ಜನ್ಮವನ್ನು ಕೊಟ್ಟು ಸುಂದರವಾದ ಮನುಷ್ಯ ಶರೀರವನ್ನು ಕೊಟ್ಟು ಈ ಭೂಲೋಕಕ್ಕೆ ಕಳಿಸಿದ್ದಾನೆ. ಏನಾದರೂ ಒಂದು ಕಾರಣ ಇರ್ಬೋದಲ್ಲ ಸತ್ಸಂಗ. ಇಲ್ಲಿ ನೆರೆದಿರ್ತಕ್ಕಂತಹ ಮುತ್ತನಲ್ಲೂರಿನ ಗ್ರಾಮಸ್ಥರಾಗಿರ್ಬೋದು ಅಥವಾ ಬೆಂಗಳೂರಿನ ಅನೇಕ ಹಳ್ಳಿಗಳಿಂದ ಬಂದಿರುವವರು ಆಗಿರ್ಬೋದು, ಅದೇ ಕರ್ನಾಟಕದ ಮೂಲೆ ಅನೇಕ ಜಿಲ್ಲೆಗಳಿಂದ ತುಂಬಿರುವಂಥವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಮನೆ ಅಂತ ಎಲ್ರಿಗೂ ಇದೆ. ನಾವು ಏನೋ ಒಂದು ಕಾರಣ ಅಂದರೆ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ, ಅದಕ್ಕೋಸ್ಕರ ನಾವು ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಆ ಕಾರ್ಯಕ್ರಮ ಮುಗೀತು, ನಂತರ ನಮ್ಮ ಮನೆಗೆ ವಾಪಸ್ ನಾವು ಹೋಗ್ಬೇಕು ಅಂತಂದ್ರೆ ನಮ್ಮ ಮನೆಯ ಪರಿಚಯ ನಮ್ಗೆಲ್ರಿಗೂ ಗೊತ್ತಿರಬೇಕು. ನಮ್ಮ ಮನೆಯ ವಿಳಾಸ, ಅಡ್ರೆಸ್ ಏನಂತೀವಿ ನೋಡಿ, ಅದು ನಮಗೆ ಗೊತ್ತಿರಬೇಕು. ಆವಾಗಲೇ ನಮ್ಮ ಮನೆಗೆ ನಾವು ವಾಪಸ್ ಹೋಗೋಕ್ಕೆ ಸಾಧ್ಯ. ಆ ವಿಳಾಸ ಗೊತ್ತಿದ್ದರಷ್ಟೇ ನಾವು ಕಾಲ್ನಡಿಗೆಯಲ್ಲೋ ಅಥವಾ ಬಸ್ಸಲ್ಲೋ, ಕಾರಲ್ಲೋ, ರೈಲಲ್ಲೋ ಹೇಗಾದರೂ ಮಾಡಿ ನಾವು ನಮ್ಮ ಮನೆಗೆ ತಲುಪ್ತೀವಿ. ನಮ್ಮನ್ನ ಮನುಷ್ಯನ ಶರೀರವನ್ನ ಕೊಟ್ಬಿಟ್ಟು ಈ ಭೂಲೋಕಕ್ಕೆ ಕಳಿಸಿದ್ದಾನೆ. ಶರೀರ ಅನ್ನುವಂಥದ್ದು ಕೇವಲ ವಾಹನದ ಮೂಲಕ ನಾವಿಲ್ಲಿಗೆ ಬಂದಿದ್ದೀವಿ. ಒಂದು ಮಗು ಹತ್ರ ಕೇಳಿದ್ರು, ಕೈಯನ್ನ ಇಟ್ಕೊಂಡ್ಬಿಟ್ಟು ಕೇಳಿದ್ರೆ ಮಗುಗೆ ಇದು ಏನಪ್ಪ ಅಂತಂದ್ರೆ ಇದು ನನ್ನ ಕೈ ಅಂತ ಹೇಳುತ್ತೆ. ನನ್ನ ಕೈ, ಇದು ತಲೆಯನ್ನು ಮುಟ್ಟಿದ್ರೆ ನನ್ನ ತಲೆ ಅಂತ ಹೇಳುತ್ತೆ. ನನ್ನ ಕೈ, ನನ್ನ ತಲೆ, ನನ್ನ ಕಾಲು, ನನ್ನ ಶರೀರ, ಹಂಗಾದ್ರೆ ನಾನು ಯಾರು? ಸಹಜಿ ನಿರಂಕಾರಿ ಮಿಷನ್ಗೆ ಬಂದಿಲ್ಲ. ಈಗ ಹೆಂಗೆ ದನಿಗೆ ಹಾಕತ್ತಾರಲ್ರಿ ಮಹಾರಾಜರ, ನಮ್ಮೂರಾಗ ನಾನು ಹಿಂಗೆ ದನಿಗೆ ಹಾಕ್ತಿದ್ದೆ. ಹಿಂದೆ ಕೂತು ಎಲ್ಲರೇ ಕುಂದಿರ್ತಿದ್ದೀವಿ. ನಡೀತಕ್ಕಂಥ ಸತ್ಸಂಗ ಇತ್ತು, ಇದೇನೋ ನಡೆಯಾಕತ್ತೈತಿ. ನಮ್ಮ ಕರ್ನಾಟಕದಲ್ಲಿ ಏನೇ ಕಮ್ಮಿ ಇಲ್ಲೇನ. ಒಂದು ಕಡೆ ದಾಸರ ಸಂಪ್ರದಾಯದೊಳಗೆ ಮಧ್ಯದೊಳಗೆ ಬಂದಾಗ ಸಿದ್ಧಾರೂಢರು, ಅದರ ಜೊತೆಗೆ ಶಿಶುನಾಳ ಶರೀಫರು, ಹಾಗೆ ನೋಡಿದರೆ ಕಲ್ಯಾಣ ಕಡೆ ಹೋದಾಗ ಬಸವಾದಿ ಶರಣರು, ಹಿಂಗೆ ಅನೇಕ ಇರ್ತಕ್ಕಂಥ ತತ್ವಗಳನ್ನು ಹೊಂದಿಕೊಂಡಿರ್ತಕ್ಕಂಥ ಕರ್ನಾಟಕದೊಳಗೆ ಇವ್ರು ಏನೋ ಒಂದು ತಂದಾರ ಅಂತೇಳಿ ತಿಳ್ಕೊಂಡ ನಮ್ಮೂರೊಳಗೆ ಸತ್ಸಂಗ ನಡೀತಾ ಇತ್ತು. ಹಿಂಗೆ ಓಪನ್ ಕಾರ್ಯಕ್ರಮ ನಡೀತಾ ಇತ್ತು. ಎಂದು ಕೂತು ನಾವು ದನಿಗೆ ಹಾಕ್ತಿದ್ವಿ. ಹಿರಿಯರು ಎತ್ತಿದ್ರು, ಕೇಳೋದಾದ್ರೆ ಕೇಳ್ರಿ ತಮ್ಮ, ಇಲ್ಲ ಅಂತಂದ್ರೆ ಎದ್ದು ಮನೆಗೆ ಹೋಗ್ರಿ ಎತ್ತಿದ್ರು ನಮ್ಮೂರಾಗ ಹಿರಿಯರು. ನಮಗೆ ದನಿಗೆ ಹಾಕೋದಿತ್ತಂದ್ರೆ ಇಲ್ಲಿ ಕುಂಡ್ರಬೇಡ್ರಿಪ್ಪ, ಏನೋ ಒಂದಿಷ್ಟು ಹೇಳಾಕತ್ತಾರ, ಕೇಳೋದಿತ್ತಂದ್ರೆ ಕೇಳ್ರಿ, ಇಲ್ಲ ಅಂತಂದ್ರೆ ಮನ್ಯಾಗ ಹೋಗಿ ಕುಂಡ್ರಿ, ಊರೊಬ್ರು ತೆಗಿಯಾಕೆ ಹೋಗ್ಬೇಡ್ರಿ, ಊರು ಮರ್ಯಾದೆ ತೆಗಿಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಿದ್ರು. ಹೌದು, ಮರ್ಯಾದೆನೂ ಇರ್ತದಲ್ರಿ ಊರದು. ಹಂಗ ಶಾಂತ ಚಿತ್ತನಾಗಿ ಕೇಳೋದಿತ್ತಂದ್ರೆ ಕೇಳೋಣ, ಯಾಕಂತಂದ್ರೆ ನಾ ಬಂದ ದಾರಿ ಹಂಗಿತ್ತು. ಅವಾಗ ಸತ್ಸಂಗ ನಡೀತಾ ಇತ್ತು. ಬಸವಾದಿ ಶರಣರ
ತತ್ವ ಸಿದ್ಧಾಂತಕ್ಕೆ ಒಳಪಟ್ಟಿರ್ತಕ್ಕಂಥ ದಾಸ, ನಾವು ಕೂಡ ಏನಾದರೂ ಒಂದು ಊರೊಳಗ ಈ ಮಿಷನ್ ಐತಲ್ಲ ಇದನ್ನು ಬಂದ್ ಮಾಡ್ಬೇಕಂತೇಳಿ ಹೊರಟಿದ್ದೀವಿ. ಅವಾಗ ಅನೇಕ ಮಠಾಧೀಶರನ್ನ ಕರೆಸಿ ಊರೊಳಗ ಕುಂಭಮೇಳ ಅಂತೇಳಿ ಮಾಡಿದೀವಿ. ಬಸವಣ್ಣವರ ವಚನ ಚಿಂತನೆಗಳನ್ನು ಇಟ್ಕೊಂಡಿವಿ. ಪ್ರತಿ ಮನೆಗೆ ಹೋಗಿ ಹೇಳಿದೀವಿ, ಯಾರು ಕೂಡ ಮಿಷನ್ ಕಡೆ ಭಾಳ ಹೋಗಬಾರ್ದು ನಮ್ಮ ಮಂದಿ. ಕಾರಣ ಅಂತಂದ್ರೆ ಏನಂತಾರಲ್ಲ, ಮನಸ್ಸನ್ನ ಆ ಕಡೆ ಹೊಳ್ಸಾಕತ್ತಾರ, ಇವ್ರು ಏನೋ ಒಂದು ಹೊಸ ಚೀಸ್ ತೊಗೊಂಬಂದಾರ ಅಂತೇಳಿ. ನಮ್ಮಲ್ಲೇನು ಬಸವಾದೀಶ್ವರನ ಸಿದ್ಧಾಂತ ಇಲ್ಲೇನ? ಆ ದಿಶೆ ಒಳಗ ನಾವು ಕೂಡ ಸೋಮವಾರ ದಿವಸ ಸತ್ಸಂಗ ರೂಪದೊಳಗ ಬಸವ ಚಿಂತನ ಗೋಷ್ಠಿ ಅಂತೇಳಿ ನಡೆಸ್ತಾ ಇದ್ದೀವಿ. ಸುಮಾರು ಊರೆಲ್ಲ ಕೂಡಿತು. ಯಾಕಂತಂದ್ರೆ ಊರಾಗ ಎಲ್ಲರೂ ಬಂದು ಕೊಳೆಯಾಗಿ ಯಾವ ಸತ್ಸಂಗ ನಡೀತಾ ಇತ್ತಲ್ಲ ಅದೇ ದಿವಸ ನಾವೇನು ಮಾಡಿದೀವಿ, ಒಂದು ನಿರ್ಣಯ ಮಾಡ್ಕೊಂಡಿವಿ. ಗುರುವಾರ ಸತ್ಸಂಗ ನಡೀತಾ ಇತ್ತು, ಯಾವುದೋ ಸಂತ ನಿರಂಕಾರಿ ಸತ್ಸಂಗ. ದಾಸ ಇನ್ನೂ ಕೂಡ ಎಂಟ್ರಿ ಇದ್ದಿದ್ದಿಲ್ಲ ಆಗ. ಆತ್ಮರೇ, ಪ್ರೀತಿಯಿಂದ ಹೇಳಿ ಧನ್ ನಿರಂಕಾರ್ಜಿ. ಈ ದಿನ ನಾನು ಒಂದು ಚಿಕ್ಕ ವಿಚಾರವನ್ನು ಹೇಳುತ್ತೇನೆ, ತಪ್ಪಾದರೆ ಕ್ಷಮಿಸಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನ ಮಹತ್ವವಾಗಿದೆ. ಗುರು ಯಾವುದೇ ಜಾತಿ ಪಂಥ ಮತಗಳಿಗೆ ಸೀಮಿತವಲ್ಲ. ಅಜ್ಞಾನವನ್ನು ನಿವಾರಿಸಿ ಜ್ಞಾನದ ಬೆಳಕು ನೀಡುವವನೇ ಗುರು. ಎಡವಿದಾಗ ಕೈ ಹಿಡಿದು ನಡೆಸುತ್ತಾನೆ. ಧರ್ಮ ನೀತಿಯಿಂದ ಶಿಷ್ಯನಿಗೆ ಧಾರೆ ಎರೆಯುತ್ತಾನೆ. ಹರಮುನಿದರೆ ಗುರು ಕಾಯುವನಯ್ಯ ಎಂಬ ಶರಣರ ಮಾತಿನಲ್ಲಿ ಗುರುವಿನ ಮಹತ್ವ ವ್ಯಕ್ತವಾಗಿದೆ. ಬನ್ನಿ, ನಾವೆಲ್ಲರೂ ಗುರುವಿಗೆ ಶರಣಾಗೋಣ ಮತ್ತು ಸೇವೆ, ಸಿಮ್ರನ್, ಸತ್ಸಂಗ್ ಮಾಡುತ್ತಾ ನಮ್ಮ ಜೀವನವನ್ನು ಪಾವನಗೊಳಿಸೋಣ. ಸಂತ ಮಹಾತ್ಮರೇ, ಪ್ರೀತಿಯಿಂದ ಹೇಳಿ ಧನ್ ನಿರಂಕಾರಿ. ಈ ಸ್ಥಾನದಲ್ಲಿ ಈ ಸಂತ ನಿರಂಕಾರಿ ಮಿಷನ್ದ ಕಾರ್ಯಕ್ರಮವನ್ನು ಇಡೋದು ಉದ್ದೇಶ ಏನಂತ ನಮ್ಮೆಲ್ಲರಿಗೆ ಅರ್ಥ ಆಗಬೇಕು. 84 ಲಕ್ಷ ಜೀವಿ ರಾಶಿ ತಿರುಗಿ ಕೊನೆ ಮನುಷ್ಯ ಜನ್ಮವನ್ನು ಸಿಕ್ಕಿದೆ. ಈ ಮನುಷ್ಯ ಜನ್ಮದ ಉದ್ದೇಶ ಏನು ಅನ್ನುವಂಥ ಅರ್ಥಕೊಳ್ಬೇಕು. ಇನ್ಕಾನು ಸತ್ಸಂಗ ಸ್ಟಾರ್ಟ್ ಆದಮೇಲೆ ಮಹಾತ್ಮ ಅವರು ಹೇಳ್ತಿರೋದು, ಇಲ್ಲಿ ಇರ್ತಿರೋ ಏನು ಬರ್ತಿರೋ, ಅದರದ್ದು ಕೆಲವೊಬ್ಬರಿಗೆ ಅರ್ಥ ಆಗ್ತದ ಆಗೋದಿಲ್ಲ, ಅದೊಂದು ವಿಷಯ ಬೇರೆ. ಒಬ್ಬ ಹೋಟೆಲ್ದ ಮಾಲಕ ಎದ್ದ ಬಳಕ ಹಟ್ಟೆಲ್ಲ, ನಿದ್ರೆ ಹತ್ತಿಲ್ಲ, ಏನು ಏನು ಮಾಡೋದಂದ್ರೆ ಕೆಲಸ, ಹೋಟೆಲ್ದ ಕೆಲಸ, ಒಟ್ಟೆ ಬಿಸ್ನೆಸ್ ಒಳಗೆ ಬೀಜಿ ಇದ್ಬಿಟ್ಟು ಒಂದು ದಿವಸ ಸಂಜಾಳೆ ಬೆಳಗ್ಗಿಂದ ಆಗಿರುವಂಥ ಬಿಸ್ನೆಸ್ काउंट ಮಾಡ್ತಿದ್ದ नोट। वो शाम को काउंट करते हैं ना जो भी बिजनेस हुआ होटल, उनको वो भी पता नहीं, ಅದನ್ನೂ ಗೊತ್ತಿಲ್ಲ ಯಮ ಎಲ್ಲಿ ತಗೊಂಡು ಹೋಗಿದ್ದಾನೆ. ಅಲ್ಲೇ ಕೂಡ ಹೋಗಿ ಒಂದು ಬಂಡಲ 2 ಬಂಡಲ उधर भी जाके वो यम लेके गया था, उधर भी जाके गिन रहा। सदगुरु माता सुदीक्षा सविंदर हरदेव जी महाराज अवतार की जय। सदगुरु माता
ಸಂತ ಮಹಾತ್ಮರೇ, ಯಾವ ಬಣ್ಣ, ಈ ಲೋಕದ ಬಣ್ಣದಲ್ಲಿ ಸದ್ಗುರು ಹೇಗೆ ನಮ್ಮನ್ನೆಲ್ಲನೂ ಮುಳುಗಿಸಿದ ನೋಡಿ ಸಂತ ಮಹಾತ್ಮರೇ. ಸಂತರ ಎಲ್ಲಿ ಸಂತರ ಈ ಬಣ್ಣವನನ್ನು ರಂಗಲ್ಲಿ ಸಹನೂ ಇದು ಆಗಿರುವಂತ ಬಣ್ಣ ಸಂತ ಮಹಾತ್ಮರೇ. ಬನ್ನಿ, ಡೆಲ್ಲಿಯಿಂದ ಮುತ್ತಾನಲ್ಲೂರಿಗೆ ಬಂದಿರುವಂತ ಸದ್ಗುರು ಸ್ವರೂಪಿಯಾಗಿರುವಂತ ಮಹಾತ್ಮರಿಗೆ ನಾವು ಕೋಟಿ ಕೋಟಿ ಧನ್ಯವಾದಗಳು ಹೇಳಬೇಕು. ಅಲ್ಲಿಂದ ನಮಗೆ ಬಂದು ಗುರುವಿನ ದರ್ಶನವನ್ನು ಕೊಟ್ಟು ಎಲ್ಲರ ಮನಸ್ಸಲ್ಲಿರುವಂತ ಈ ಯಾವ ರೀತಿ ಸವೇಂದ್ರ ಮಾತಾಜಿಯವರು ಸಹ 2017ರಲ್ಲಿ ಬಂದು ನಮ್ಮೆಲ್ಲರ ಮನಸ್ಸನ್ನ ಪಾವನಗೊಳಿಸಿ, ಅದೇ ರೀತಿಯಲ್ಲಿ ಇವತ್ತು ಸಾಗರೋಪವಾಗಿ ಎಲ್ಲ ಜನರು ಈ ಒಂದು ಸಮಾಗಮ ಅನ್ನೋ ರೀತಿಯಲ್ಲಿ ಎಲ್ಲರೂ ಬಂದು ತಾಯಂದ್ರು ಮತ್ತೆ ಎಲ್ಲ ಈ ಊರಿನ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಎಲ್ಲರೂ ಡೆಲ್ಲಿಯಿಂದಾನೇ ಅಲ್ಲ, ಮತ್ತೆ ಬೆಂಗಳೂರಿಂದ ನಮ್ಮ ಸುನಿಲ್ ರಾತ್ರಾಜ್ ಅವರು, ಜೋನಲ್ ಇನ್ಚಾರ್ಜ್ ಮಹಾತ್ಮರು ಸಹ ಬಂದಿದ್ದಾರೆ. ನಮಗೆ ತುಂಬ ಇದನ್ನೆಲ್ಲ ಕೊಟ್ಟು ಇವು ಮಾಡಿಸಿರೋ ಅಂಥವ್ರಿಗೆ ನಾವು ಸದ್ಗುರು ಸ್ವರೂಪನೇ ಅಂತ ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ಲರೂ ಬಂದಿರೋದಕ್ಕೆ ಏನು ಹೇಳಬೇಕೋ, ಯಾವ ಥರ ಮಾತಾಡಬೇಕೋ ಆಗ್ತಾ ಇಲ್ಲ. ಇದನ್ನೆಲ್ಲ ಸಹ ನಾನು ಗುರುನೇ ಮಾಡಿಸಿರೋನು. ಗುರು ಬಿಟ್ಟರೆ ಯಾರೂ ಇಲ್ಲ ಸಂತ ಮಹಾತ್ಮರೇ. ನಮ್ಮನ್ನ ಯಾವ ರೀತಿ ಕರ್ಕೊಂಡು ಹೋಗ್ಬೇಕು, ನಾವೆಲ್ಲ ಭಕ್ತಿ ಪೂಜಾ ಅವನ ಎಲ್ಲ ಮಾಡಿರುವಂಥವ್ರೆ ಸಂತ ಮಹಾತ್ಮರೇ. ಆದರೂ ಸಹ ನನ್ನ ಸದ್ಗುರು ಯಾವ ರೀತಿಯಲ್ಲಿ ಬೆಳಕಲ್ಲಿ ಬೆಳಕಾಗಿ ತೋರಿದ್ರು, ಆ ರೀತಿಯಲ್ಲಿ ಇವತ್ತು ನಿಮ್ಮೆಲ್ಲರ ಜೀವನ ಪಾವನ ಆಗಲಿ ಅಂತ ಡೆಲ್ಲಿಯಿಂದ ಮಹಾತ್ಮರು ಬರ್ತಾ ಇದ್ದಾರೆ. ಡೆಲ್ಲಿಯಿಂದ ಸದ್ಗುರು ಸ್ವರೂಪಿ ಆಗಿರುವಂತ ಮಹಾತ್ಮರು ಕಳಿಸಿದ್ದಾರೆ ಅಂದ್ರೆ ನಮ್ಮ ಭಾಗ್ಯ. ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ದಾಸಿ ಚಿರಋಣಿಯಾಗಿ ಧನ್ಯವಾದಗಳು ಹೇಳ್ತೀನಿ. ಧನ್ಯವಾದಗಳು. ಬಂದು ಗುರುವಿನ ದರ್ಶನ ಮಾಡಿಕೊಂಡು ನಿಮ್ಮೆಲ್ಲರ ಜೀವನ ಪಾವನ ಆಗಲಿ ಅಂತ ಕೇಳ್ಕೊಂತ ಇದ್ದೀವಿ ಸಂತ ಮಹಾತ್ಮರೇ. ಪ್ರೀತಿಯಿಂದ ಹೇಳುವ कण कण में है बस रहा तेरा रूप अपार, तीन काल है सत्य तू मिथ्या है संसार, घट घट वासी हे प्रभु अविनाशी करता, दया से तेरी हो सभी भव सागर से पार, निराकार साकार तू जग के पालनहार, है बेअंत महिमा तेरी दाता परंपार, परम पिता परमात्मा सब तेरी संतान, भला करो सबका प्रभु सबका हो कल्याण। सुदीक्षा जी महाराज की कृपा से आज आप संतजनों, भक्तजनों, महापुरुषों के दर्शन करने का, आपके भक्ति भरे भाव सुनने का गुरु की कृपा से हमें अवसर मिला। इस स्थान पर आकर बहुत प्रसन्नता हो रही है। किस तरह से सतगुरु के ज्ञान के संदेश को आप जन जन तक पहुंचाया जा रहा है। दास बैठे बैठे सुन तो सब रहा था, लेकिन बोली ना समझ आने के कारण ये तो लग रहा था कि पूरी बात नहीं समझ पा रहा, पर भक्ति में भाव प्रधान होता है और भाव समझ में आ रहा था।
हर बोलने वाला एक ही बात हमें समझा रहा था, जो कि संत निरंकारी मिशन का मुख्य संदेश है कि भक्ति का अर्थ है ईश्वर की प्राप्ति करने का प्रयास, ईश्वर के समीप होने का प्रयास। तो ईश्वर के समीप होने के लिए सतगुरु क्या कह रहे हैं, ये संत भगत क्या कह रहे हैं कि ईश्वर के समीप होने के लिए, प्रभु के समीप होने के लिए ये जानना आवश्यक है कि जिस प्रभु की हम पूजा कर रहे हैं, बंदगी कर रहे हैं, वो प्रभु कौन सा है, उसका ज्ञान जरूरी है। महात्मा एक बात समझाते हैं कि हम जिस तरह से भी प्रभु की भक्ति करते हैं, जिस विधि से करते हैं, जिस स्थान पर करते हैं, वो सभी अच्छे हैं, लेकिन जो मुख्य बात है कि क्या हम प्रभु की भक्ति करते हुए प्रभु से प्रभु का दर्शन मांगते हैं कि नहीं मांगते। अगर प्रभु का दर्शन ही नहीं मांगते, बाकी सब कुछ मांगते हैं, तो फिर उसको भक्ति नहीं कहा गया। अगर किसी के हृदय में ये भाव भी आ जाता है कि मुझे प्रभु का दर्शन करना है, भक्ति करनी है, तो यहाँ सतगुरु बता रहे हैं, सतगुरु समझा रहे हैं कि भक्ति जागने को कहते हैं। प्रभु के दर्शन करने के लिए हमें अपने गृहस्थ को छोड़ के, अपनी सामाजिक जिम्मेदारियों को छोड़ के कहीं वनों में, जंगलों में जाने की आवश्यकता नहीं है। सतगुरु समझाते हैं कि हमें जागना है। जागना कहते हैं आत्मा के तल पर अपने जीवन को जीना। जो निद्रा है और जागृत अवस्था है, इन दोनों में अंतर क्या है? जब तक इंसान अपने आप को एक शरीर समझता है और अपने परिवार को अपना समझता है, दूसरों के परिवार को बेगाना समझता है, ये निद्रा की अवस्था है। जागृत अवस्था क्या है? स्वयं को शरीर नहीं समझता, स्वयं को प्रभु का अंश समझता है, ब्रह्म ज्ञान की दृष्टि से सारे संसार को एक देखता है, उसको कोई बेगाना, कोई पराया लगता नहीं है, सभी अपने लगते हैं, सभी के साथ प्रेम व्यवहार से चलता है। यहाँ पर बार बार हम एक शब्द सुन रहे थे, प्रेम से कहिए, तो प्रेम शब्द जीवन के अंदर आ जाए, अर्थात सभी को अपनापन, सभी के साथ प्रेम का व्यवहार होने लग जाए, यहाँ से भक्ति की शुरुआत होती है। तो सतगुरु समझा रहे हैं कि भक्ति जागने को कहते हैं। जागना यही है कि अब तक प्रभु से मैं अपने जीवन के लिए, अपने परिवार के जीवन के लिए सुख साधन मांगता था, पर ये जागने की अवस्था नहीं है। जागृति की अवस्था क्या है? प्रभु मुझे मेरी पहचान हो, हे प्रभु मुझे आपके दर्शन हो। जब ये वाली अवस्था आती है, वहाँ से जागृति आरंभ हो जाती है। संतों ने भी कहा है, उठो जागो प्राप्त करो। महापुरुष समझाते हैं कि आदमी पहले जागता है फिर उठता है, पर संतों ने कहा कि उठो जागो प्राप्त करो। यहाँ उठना कहा है कि एक निश्चय करो कि मुझे मनुष्य जन्म मिला है, तो इस मनुष्य जन्म में एक अवसर होता है प्रभु की प्राप्ति का। सुदीक्षा सविंदर हरदेव जी महाराज की जय।
ಸುಖವ ಗುರು ಕರುಣೆ ನಿಮಗಿರಲಿ ನಿಮ್ಮಯ ಪ್ರೀತಿ ನಮಗಿರಲಿ ಹ್ಯಾಪಿ ಬರ್ಡೇ ಟು ಯು ಮಕ್ಕಳೇ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಮಕ್ಕಳಿಗೆ ಹ್ಯಾಪಿ ಬರ್ಡೇ ಟು ಯು ಮೂರು ವರ್ಷ ಸುಖವಾಗಿ ಬಳಿರಿ ನೀವು ಹಾಯಾಗಿ ಮೂರು ವರ್ಷ ಸುಖವಾಗಿ ಬಳಿರಿ ನೀವು ಹಾಯಾಗಿ आज रोन गाने बेड़े तेरे घर से तेरे घर के सर तेरे घर से सर तेरे ಎಲ್ಲರಿಗೂ ನಮಸ್ಕಾರ. ನೀವು ಇವತ್ತು ನೋಡ್ತಾ ಇದ್ದೀರಲ್ಲ ಯಾವ ಥರ ಎಷ್ಟು ಜನ ಸೇರ್ಕೊಂಡಿದ್ದಾರೆ. ಇಲ್ಲಿ ಯಾವುದು ಫಂಕ್ಷನ್ ಅಥವಾ ಮ್ಯಾರೇಜ್ ಫಂಕ್ಷನ್ ಇಂಥದ್ದೇನೂ ಆಗ್ತಾಯಿಲ್ಲ. ಇಲ್ಲಿ ಬರೀ ಎಲ್ಲ ಜನ ಸೇರಿರೋದು ತಮ್ಮ ಮೂಲ ಉದ್ದೇಶ ಏನು, ಈ ಭೂಮಿಗೆ ಬಂದಿರೋವಂಥ ಉದ್ದೇಶವನ್ನು ತಿಳಿಸ್ಕೊಳ್ಳೋದಕ್ಕೆ ಸಂತ ಮಹಾತ್ಮರೇ. ಇಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಇಲ್ಲಿ ನೀವು ಕೇಳಿ ಯಾರು ಒಬ್ರಿಗೂ ಗೊತ್ತಿಲ್ಲ, ಆದರೂ ಇಷ್ಟು ಪ್ರೀತಿಯಿಂದ ಏನಕ್ಕೆ ನೋಡ್ಕೋತಾ ಇದ್ದಾರೆ, ಎಲ್ಲದರನ್ನು ಜೋಡಣೆ ಮಾಡಿಟ್ಟಿರೋದು ನಮ್ಮ ಸಂತ ನಿರಂಕಾರಿ ಮಿಷನ್. ಸಂತ ನಿರಂಕಾರಿ ಮಿಷನ್ ಅಥವಾ ಯಾವುದಾದ್ರೂ ಹಂಗೆ ಮಾಡಿ ನೀವು ಈ ಥರ ಇರಬೇಕು ಆ ಥರ ಏನೂ ಇಲ್ಲ ಸಂತ ಮಹಾತ್ಮರೇ. ಇಲ್ಲೆಲ್ಲರೂ ನೀವು ಹೇಗಿದ್ದೀರೋ ಹಾಗೆ ಬನ್ನಿ. ನೀವು ಹೆಂಗೆ ಬಂದರೂ ಒಪ್ಕೊಂಡು ನಿಮಗೆ ನಿಜವಾದ ನಿಮ್ಮ ಗುರಿ ಆ ಪರಮಾತ್ಮನ ತೋರಿಸುವಂಥ ನಿಮ್ಮ ಇದನ್ನು ಈ ಮಿಷನ್ ಹೇಳ್ಕೊಡುತ್ತದೆ ಸಂತ ಮಹಾತ್ಮರೇ. ಒಂದು ಸತಿ ಬಂದು ನೋಡಿ, ಆನಂದ ಸವಿರಿ. ಇನ್ನೊಂದು ಸತಿ ನೀವು ಬಂದೇ ಬರ್ತೀರಾ ಸಂತ ಮಹಾತ್ಮರೇ. ಇಲ್ಲಿ ಬರೆದಿದ್ದಾರೆ, ಯಾರ ಭಕ್ತಿ ಯಾರ ಪೂಜೆಯೋ ಅವರ ಜ್ಞಾನ ಅವಶ್ಯಕ ಅಂತ ಸಂತ ಮಹಾತ್ಮರೇ. ಎಲ್ಲರೂ ಪೂಜೆ ಮಾಡ್ತಾರೆ, ಆದರೆ ಯಾವ ರೀತಿ ಯಾರನ್ನು ಪೂಜೆ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ಕಲ್ತ್ಕೋತೀರಾ ಅನ್ನೋಕ್ಕಿಂತ ಅನುಭವಿಸ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಂತ ಮಹಾತ್ಮರೇ. ಎಲ್ಲರಿಗೂ ತುರಿಂಕಾರ ಮೈತೆ ಶರಣಾಮಯ್ಯನು ಭಕ್ಷಣ ಅಂತ ಹೇಳಕ್ಬಿಡ್ತೀನಿ. ಸಂತ ನಿರಂಕಾರಿ ಮಿಷನ್ ಅಂತಂದರೆ ಪರಮಾತ್ಮನ ಪರಿಚಯವನ್ನು ಅಥವಾ ಮನುಷ್ಯನ ಪರಿಚಯವನ್ನು ಮಾಡಿಕೊಳ್ಳುವಂಥ ಒಂದು ಸಂಘ. ಪರಮಾತ್ಮ ಅಂದರೆ ನಮ್ಮ ಮನುಷ್ಯ ಜನ್ಮದಲ್ಲಿ ಬಂದ ನಂತರ ನಾವು ಯಾವ ಥರ ಇರಬೇಕು, ಯಾವ ಥರ ಜೀವನ ನಡೆಸಬೇಕು ಅದನ್ನೆಲ್ಲ ತಿಳಿಸ್ಕೊಡುವಂಥ ಒಂದು ಸಂಘ. ನಮ್ಮ ಮನುಷ್ಯ ಜೀವನಕ್ಕೆ ನಮ್ಮನ್ನು ಪರಮಾತ್ಮ ಇಲ್ಲಿ ಕಳಿಸಿದ್ದಾನೆ. ಆದ ನಂತರ ನಾವು ಯಾವ ಥರ ಇಲ್ಲಿ ಇರಬೇಕು, ನಮ್ಮ ಮನುಷ್ಯ ಜೀವನದ ಉದ್ದೇಶ ಏನು ಅದನ್ನೆಲ್ಲ ತಿಳಿಸ್ಕೊಡುವಂಥ ಒಂದು ಪ್ರೀತಿಯ ಒಂದು ಸತ್ಸಂಗ. ಇಂತಹ ಒಂದು ಸಂಘದಲ್ಲಿ ತಾವು ಕೂಡ ಭಾಗಿಯಾಗಿ ಇಂಥ ಒಂದು ಪರಮಾತ್ಮನ ಪರಿಚಯವನ್ನು ತಾವು ಕೂಡ ಮಾಡಿಕೊಳ್ಳಿ. ಪರಮಾತ್ಮನ ಪರಿಚಯ ಇಲ್ಲದೆ ಭಕ್ತಿ ಪೂರ್ಣ ಆಗಲ್ಲ. ಅದೇ ರೀತಿ ಪರಮಾತ್ಮನ ಪರಿಚಯದಿಂದಲೇ ಭಕ್ತಿ ಪೂರ್ಣ ಆಗುತ್ತೆ. ಆ ಪರಿಚಯವನ್ನು ತಾವು ಕೂಡ ಮಾಡಿಕೊಳ್ಳಿ. ತಮ್ಮ ಪರಿಚಯದ ಜೊತೆಗೆ ಪರಮಾತ್ಮನ ಪರಿಚಯವನ್ನು ಮಾಡಿ ನಮ್ಮ ಜೀವನದ ಉದ್ಧಾರವನ್ನು, ಆತ್ಮದ ಕಲ್ಯಾಣವನ್ನು ಮಾಡಿ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹಾಗೆ ಧನ್ಯರಂಕಾರ್ ಸಂತ ನಿರಂಕಾರಿ ಮಿಷನ್ ವತಿಯಿಂದ ಇವತ್ತು ಮುತ್ತಾನಲ್ಲೂರಿನಲ್ಲಿ ಒಂದು ಸತ್ಸಂಗ ಕಾರ್ಯಕ್ರಮ ಎಲ್ಲರೂ ಸೇರಿದ್ದಾರೆ. ತಾವೆಲ್ಲ ನೋಡಿದ್ರೆ ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಪ್ರೀತಿಯಿಂದ ಹೇಳಿ ಅಂತ. ಪ್ರೀತಿಯನ್ನು ಜಗತ್ತಿಗೆ ಹಂಚುವಂತಹ ಒಂದು ಕಾರ್ಯವನ್ನು ಈ ಮಿಷನ್ ಮಾಡ್ತಾ ಇದೆ. 1929ರಿಂದ ಈ ಮಿಷನ್ನು ಬಾಬಾ ಬೂಟಾ ಸಿಂಗ್ ಜಿ ಅವರಿಂದ ಬಂದಂಥ ಮಿಷನ್ನು ಇವತ್ತು ನಮ್ಮ ಸದ್ಗುರು ಸುದೀಕ್ಷಾ ಮಾತಾಜಿಯವರ ಕೃಪೆಯಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ. ವಿಶ್ವದಾದ್ಯಂತ ವಿಶ್ವ ಬಂಧುತ್ವವನ್ನು ಸಾರುವಂಥ ಮಿಷನ್ ಇದು. ಈ ಮಿಷನ್ನಿನ ಮುಖಾಂತರ ನಾವು ಸಂದೇಶವನ್ನು ಏನು ಕೊಡ್ತಾ ಇದ್ದೀವಿ ಅಂತಂದರೆ, ವಿಶ್ವವೆಲ್ಲವೂ ಕೂಡ ನಮ್ಮ ಭ್ರಾತೃತ್ವವನ್ನು ಬೆಳೆಸಬೇಕು. ನೆಮ್ಮದಿ ಶಾಂತಿಯಿಂದ ಜಗತ್ತಿನ ಎಲ್ಲ ಕಡೆಯೂ ಕೂಡ ಶಾಂತಿಯನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಿಷನ್ ಕೆಲಸವನ್ನು ಮಾಡ್ತಾ ಇದೆ. ಸಾಮಾಜಿಕವಾಗಿ ರಕ್ತದಾನ ಶಿಬಿರ ಆಗಿರಬಹುದು, ಸ್ವಚ್ಛತಾ ಅಭಿಯಾನ ಆಗಿರಬಹುದು, ಅನೇಕ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗೆ ಇದೇ 23ನೇ ತಾರೀಕು ಸದ್ಗುರು ಬಾಬಾ ಹರ್ದೇವ್ ಸಿಂಗ್ ಜಿ ಅವರ ಹುಟ್ಟಿದ ದಿನವಾದ್ದರಿಂದ ಆವತ್ತು ಮೈಸೂರಿನಲ್ಲಿ ನಮ್ಮ ಒಂದು ಸ್ವಚ್ಛತಾ ಅಭಿಯಾನವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಅದೇ ರೀತಿಯಾಗಿ ಅನೇಕ ದೇಶದಾದ್ಯಂತ ಈ ಒಂದು ಸ್ವಚ್ಛತಾ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಸಂತ ನಿರಂಕಾರಿ ಮಿಷನ್ ಪ್ರತಿಯೊಂದು ಮನೆಯಲ್ಲೂ ಕೂಡ, ಪ್ರತಿಯೊಂದು ಮನಸ್ಸಿನಲ್ಲೂ ಕೂಡ ಪರಮಾತ್ಮನನ್ನು ನೋಡಿ ಪೂಜಿಸುವಂತಹ ಒಂದು ಪದ್ಧತಿಯನ್ನು ಈ ಸಂತ ನಿರಂಕಾರಿ ಮಿಷನ್ ಮಾಡ್ತಾ ಇದೆ. ಮೊದಲು ಈಶ್ವರನ, ಯಾವ ದೇವರನ್ನ ನಾವು ಪೂಜೆ ಮಾಡ್ತಾ ಇದ್ವೋ ಆ ದೇವರನ್ನು ನೋಡಿ ಪೂಜೆ ಮಾಡುವಂತಹ ಒಂದು ಅವಕಾಶ ಈ ನಿರಂಕಾರಿ ಮಿಷನ್ನಲ್ಲಿದೆ. ಇಲ್ಲಿ ಸದ್ಗುರು ನಮಗೆ ಪ್ರೇಮದಿಂದ ಇರುವಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ಹೇಳಿಕೊಡ್ತಾರೆ. ನಮ್ಮಲ್ಲಿ ಸೇವಾದಳ ಅಂತ ನೀವು ನೋಡಿರ್ಬೋದು. ಸೇವಾದಳದವರು ಎಲ್ಲೇ ಹೋದರೂ ಕೂಡ ಸ್ವಯಂ ಸೇವಕರಾಗಿ ಸ್ವಯಂ ಇಚ್ಛೆಯಿಂದ ಅನೇಕ ಸಂತ ಮಹಾತ್ಮರು, ಲಕ್ಷಾನುಲಕ್ಷ ಸಂತ ಮಹಾತ್ಮರು ಈ ಒಂದು ಮಿಷನ್ನಲ್ಲಿ ಸೇವೆಯನ್ನು ಗೈತಾ ಇದ್ದಾರೆ. ಇದರ ಮುಖಾಂತರ ನಾವು ಜಗತ್ತಿಗೆ ಒಂದು ಸಂದೇಶವನ್ನು ಸಾರಬೇಕು. ಪ್ರೀತಿಯಿಂದ
ಎಲ್ಲವನ್ನು ಗೆಲ್ಲಬಹುದು ಅನ್ನುವಂಥ ಒಂದು ಪ್ರಚಾರವನ್ನು ಎಲ್ಲ ಕಡೆ ನಡೀತಾ ಇದ್ದಾರೆ. ಮನೆಯಲ್ಲಿ ಕೂಡ ಸುಖ ಶಾಂತಿ ನೆಲೆಸಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಸದ್ಗುರುನ ಕೃಪೆಯಿಂದ ಮಾಡ್ತಾ ಇದ್ದೀವಿ. ಇದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಪ್ರೀತಿಯಿಂದ ಹೇಳಿರಿ. ಧನ್ಯರಂಕಾರ. ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದಲ್ಲಿ ಏನು ಸಂತ ನಿರಂಕಾರ ಮಂಡಳಿ ಇದೆ, ರಾಧಮ್ಮ ನಾಗರಾಜ ರೆಡ್ಡಿಯವರ ಸಮ್ಮುಖದಲ್ಲಿ ಮತ್ತು ನಮ್ಮ ಗಣೇಶ್ ಜಿಯವರ ಸಮ್ಮುಖದಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿ ದೆಹಲಿಯಿಂದ ಆಗಮಿಸಿದಂಥ ಈ ಸಂತ ನಿರಂಕಾರ ಮಂಡಳಿಯ ಆರ್ಥಿಕ ಸಲಹೆಗಾರರು ಇವತ್ತು ಎಲ್ಲರನ್ನು ಕುರಿತು ಈ ಒಂದು ಜಗತ್ತಿನಲ್ಲಿ ಸೃಷ್ಟಿಯ ನಂತರ ನಮಗೆ ಜನ್ಮವನ್ನು ಕೊಟ್ಟ ನಂತರ ಈ ಭಾಳ ಮುಖ್ಯವಾಗಿ ಗುರುಸ್ಥಾನ ಭಾಳ ಮುಖ್ಯವಾದ್ದು. ಹಾಗೆ ಆ ಗುರುವಿನ ಮುಖಾಂತರ ನಾವು ಒಂದು ಈ ಸೃಷ್ಟಿಕರ್ತ ಭಗವಂತನ ಕೃಪೆಗೆ ನಾವು ಯಾವ ರೀತಿ ಪಾತ್ರರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಭಾಳ ಇಲ್ಲಿ ಸಾವಿರಾರು ಜನರನ್ನು ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ಈ ಭೂಮಿಗೆ ಜನ್ಮ ಕೊಟ್ಟ ನಂತರ ನಾವು ಏನು ನಮ್ಮ ಕರ್ಮಫಲ ಮುಖಾಂತರ ಏನನ್ನು ನಾವು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಗೊಂದಲಮಯವಾಗಿರ್ತದೆ. ನಾವು ಯಾವ ರೀತಿ ನಾವು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಬೇಕು ಅಂತೇಳಿದರೆ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮುಖಾಂತರ ಆ ಒಂದು ಸಾರ್ಥಕತೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಂತ ನಿರಂಕಾರ ಮಂಡಳಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತೇನೆ. ಸುಮಾರು ಲಕ್ಷಾಂತರ ಸಸಿಗಳನ್ನು ನಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು, ಬೇರೆ ಬೇರೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ, ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ವಿಶ್ವದಾಗಲಕ್ಕೂ ನಾಡಿನ ಉದ್ದಗಲಕ್ಕೂ ಮಾಡ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮುತ್ತನಲ್ಲೂರಿನ ರಾಧಕ್ಕ ನಾಗರಾಜ ರೆಡ್ಡಿಯವರು ನಮ್ಮ ಮಹಿಳೆಯರಿಗೆ, ಒಂದು ವಿದ್ಯಾರ್ಥಿ ಯುವಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಮತ್ತು ನಮ್ಮ ಗಣೇಶ್ ಜಿಯವರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮುಖಾಂತರ ಕೂಡ ಭಾಳ ಒಂದು ಉತ್ತಮವಾಗಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಡಿಸ್ತಾ ಇದ್ದಾರೆ. ಮತ್ತು ಇದೇ ಶಿವರಾತ್ರಿ ಒಂದು ಕೂಡ ಅವರ ಒಂದು ನಮ್ಮ ಮನೆ ಹತ್ರ ಇರ್ತಕ್ಕಂಥ ಚಂದ್ರಮೌಳೇಶ್ವರಿ ದೇವಾಲಯದ ಬಳಿ ಭಾಳ ಅದ್ಭುತವಾದ ಒಂದು ಏನು ಯಕ್ಷಗಾನ ಪ್ರದರ್ಶನ ಕೂಡ ಅವರು ಮಾಡ್ತಾಯಿದ್ದಾರೆ. ಅವರು ಕೂಡ ನಮ್ಮ ಗ್ರಾಮದ ಒಂದು ಹಿತಕ್ಕಾಗಿ ದುಡಿತಾ ಇದ್ದಾರೆ. ಅವರಿಗೂ ಕೂಡ ನಾನು ತುಂಬ ವಂದನೆಗಳನ್ನು ಸಲ್ಲಿಸ್ತೇನೆ.